ಕೆಳಗಡೆ ಏನು ತಿಕ್ತಾ ಇದೆಯಾ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲ? ಏನು ಮಾಡ್ತಾ ಇದ್ದೀರಾ ಎಲ್ಲ ವೀಕೆಂಡ್ಸ್ಗೆ? ನಾವು ಇವತ್ತು ಫ್ಲಾಗ್ ಸ್ಟಾಫ್ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ. ಬನ್ನಿ ನಮ್ಮ ಜೊತೆ ಸುತ್ತಕ್ಕೆ ಹೋಗೋಣ. ಫ್ಲಾಗ್ ಸ್ಟಾಫ್ ಇಲ್ಲಿಂದ ಒಂದು ಆಲ್ಮೋಸ್ಟ್ 3 hours ಡ್ರೈವ್. ಇವಾಗ ಫ್ಲಾಗ್ ಸ್ಟಾಫ್ ಬಂದು ನಾವು ಹೋಗ್ತಾ ಇರೋದು ಫಾಲ್ ಕಲರ್ಸ್ ನೋಡೋಕ್ಕೆ. ವರ್ಷಕ್ಕೊಂದ್ಸಲ ಫಾಲ್ ಕಲರ್ಸ್ ನೋಡೋಕ್ಕೆ ಸಿಗುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಆಮೇಲೆ ವಿಂಟರಲ್ಲಿ ಹೋದರೆ ಸ್ನೋ ಎಲ್ಲ ಇರುತ್ತೆ ಅಲ್ಲಿ. ಸೊ ಇವತ್ತು ನಾವು ಹೋಗ್ತಿರೋದು ಫಾಲ್ ಕಲರ್ ನೋಡೋಕ್ಕೆ. ವರ್ಷಕ್ಕೊಂದ್ಸಲ ಸಿಗುತ್ತೆ ಇಲ್ಲಿ ಫಾಲ್ ಕಲರ್ಸ್. ಬನ್ನಿ ನಮ್ಮ ಜೊತೆ ಕಲರ್ಸ್ ನೋಡಿ ಎಂಜಾಯ್ ಮಾಡೋಣ. ಹಾಯ್ ಸ್ವೀಟು, ಗಾಡಿ ಓಡಿಸ್ ಗಾಡಿ. ಹಾಯ್, ಏನ್ ಮಾಡ್ತಾ ಇದೀರ ಬ್ರೋ? ಪ್ಲೇಡೋ ತಗೊಂಡ್ಬಂದಿದ್ದೀರಾ ಮನೆಯಿಂದ? ನೋಡ್ಸ್ಬಿಟ್ಟು ನಂಗೆ ಹೇಳ ಇಲ್ಲ. ಪ್ಲೇಡೋ ಎಲ್ಲ ಯಾಕ ತಂದ್ರಿ? ನೀನೇನ್ ಮಾಡ್ತಾ ಇದೀಯ? ಅಯ್ಯೋ, ಪ್ಲೇಡೋನಲ್ಲಿ ಏನ್ ಮಾಡಕ್ ಇವಾಗ? ಕೈಯೆಲ್ಲ ಗಲೀಜ್ ಮಾಡಿ. ಎಲ್ಲಿ ನಾನು ನಿಮ್ಗೆ ಕೈ ತೊಳಸ್ಲಿ ಇವಾಗ? ಓ, ಟಿಶ್ಯೂ ಪೇಪರ್ ಎಲ್ಲ. ಮರಗಳಲ್ಲೆಲ್ಲ ಎಲೆಗಳು ಒಂಥರ ಯೆಲ್ಲೋಯಿಶ್ ಆರೆಂಜ್ ಕಲರ್ಗೆ ಟರ್ನ್ ಆಗ್ತಾ ಇವೆ. ಇದು 1 month ಇರುತ್ತಷ್ಟೇ. ಆಮೇಲೆ ಎಲೆ ಎಲ್ಲ ಉದುರೋಗ್ಬಿಟ್ಟು ಆಮೇಲೆ ಸ್ನೋ, ಹಿಮ ಎಲ್ಲ ಬೀಳಕ್ಕೆ ಶುರು ಮಾಡಿದ್ಮೇಲೆ ಒಳ್ಳೆ ಬೋಳ್ ಮರ ಥರ ಕಾಣುತ್ತೆ ಜಾಸ್ತಿ ಮರಗಳು. ಸೊ ಇದೊಂದು ಒಳ್ಳೆ ಸೀಸನ್ ಇವಾಗ ಕಲರ್ಸ್ ನೋಡೋಕ್ಕೆ. ನೋಡಿ ಫಾಲ್ ಕಲರ್ಸ್ ಎಲ್ಲ ಕಡೆ ನೋಡಕ್ಕೆ ತುಂಬ ಚೆನ್ನಾಗಿದೆಲ್ಲ. ಚೆನ್ನಾಗಿದೆಯಾ? ಈಗ ಕಲರ್ಸ್ ನೋಡ್ಕೊಂಡು ನಾವು ಅರಿಜೋನಾ ಸ್ನೋ ಬೌಲ್ ಗೊಂಡೋಲಾ ರೈಡ್ಗೆ ಹೋಗ್ತಾ ಇದ್ದೀವಿ. ಅದೊಂದು ಸೀನಿಕ್ ರೈಡ್. ಬನ್ನಿ ನೋಡೋಣ ಏನದು ಅಂತ.
ಅರಿಜೋನಾ ಸ್ನೋ ಬೌಲ್ ಬಂದಿದ್ದೀವಿ. ಇದು ಗೊಂಡೋಲಾ ರೈಡ್ ಅರಿಜೋನಾ ಸ್ನೋ ಬೌಲಲ್ಲಿ. ಇದನ್ನು ಸ್ನೋ ಬೌಲ್ ಅಂತ ಯಾಕೆ ಕರೀತಾರೆ ಅಂದರೆ, ಇದು ವಿಂಟರ್ ಸೀಸನಲ್ಲಿ ಇಲ್ಲಿ ಫುಲ್ ಸ್ನೋ ತುಂಬಿರುತ್ತೆ. ಆಮೇಲೆ ಸ್ಕೀಯಿಂಗ್ ಮಾಡೋಕ್ಕೆಲ್ಲ ಬರ್ತಾರೆ. ನಾವು ಈ ಗೊಂಡೋಲಾ ರೈಡಲ್ಲಿ, ಇದು ಒಂಥರ ಸೀನಿಕ್ ರೈಡ್, ಸುತ್ತಮುತ್ತ ಎಲ್ಲ ಸೀನರಿ ನೋಡಿಕೊಂಡು ಮೇಲೆ ಪೀಕ್ ಕರ್ಕೊಂಡು ಹೋಗ್ತಾರೆ. As we aspire forward, emerging from our darker days, intrepidly out towards the ramparts in our way, and we don't need a map. ನಮ್ಮ ಟರ್ನ್ ಬಂತು. Up here as well as here in the doors. If you guys want to close them, feel free to close them. Okay, thank you. Thank you. ನೋಡಿ ಇವಾಗ ಮೇಲೆ ಹೋಗ್ತೀವಿ ನಾವು. Go there, sit. ನಾವಿವತ್ತು ಹೋಗ್ತಿರೋದು ಫ್ಲಾಗ್ ಸ್ಟಾಫ್ ಸ್ನೋ ಬೌಲ್ದು ಗೊಂಡೋಲಾ ರೈಡಲ್ಲಿ. ಇದನ್ನ ಕರೀತಾರೆ ಗೊಂಡೋಲಾ ರೈಡ್ ಅಂತ. ಇದು ಸೀದಾ ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಪೀಕ್ ಅಲ್ಲಿ ಹೋಗ್ತೀವಿ. ಆ ಪೀಕ್ ಹೆಸರು ಬಂದು ಸ್ಯಾನ್ ಫ್ರಾನ್ಸಿಸ್ಕೋ ಪೀಕ್ಸ್ ಅಂತ. ಅಲ್ಲಿಂದ ಒಂದು ಸೀನಿಕ್ ವೀವ್, ಎಲ್ಲ ಫುಲ್ ಚೆನ್ನಾಗಿ ಸೀನರಿ ಎಲ್ಲ ನೋಡ್ಬೋದು. ಇದು ಬಂದು 9200 ಫೀಟ್ ಎಲಿವೇಶನ್ ಇದೆ ಅಬೌವ್ ಸಿ ಲೆವೆಲ್. ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ಎಲ್ಲ ಕಡೆ ಸ್ನೋ ಬೀಳೋದು ಶುರು ಆಗಿದೆ. ಸ್ನೋ ಬಂದು ವಿಂಟರ್ ಅಲ್ಲಿ ಫುಲ್ ಇಲ್ಲಿ ಏನೇನ್ ಜಾಗ ನೋಡ್ತಿದ್ರೋ ಎಲ್ಲ ಫುಲ್ ಸ್ನೋನಲ್ಲಿ ತುಂಬೋಗಿರುತ್ತೆ. ಆಮೇಲೆ ಇಲ್ಲಿ ಸ್ಕೀಯಿಂಗ್ ಮಾಡ್ತಾರೆ. ಇದನ್ನ ಅರಿಜೋನಾ ಸ್ನೋ ಬೌಲ್ ಸ್ಕೀ ರಿಸಾರ್ಟ್ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಮೇನ್ ಜನ ಅಟ್ರಾಕ್ಷನ್ ಬಂದು ಸ್ಕೀ ಮಾಡೋದು. ಈ ತರ ಗೊಂಡೋಲಾ ರೈಡ್ ಅಲ್ಲಿ ನಾವು ಹೋಗ್ತಾ ಇದೀವಲ್ಲ, ಆ ತರ ಪೀಕ್ ಹೋಗ್ಬಿಟ್ಟು ಆ ಪೀಕ್ ಇಂದ ಸ್ಕೀಯಿಂಗ್ ಮಾಡ್ಕೊಂಡು ಕೆಳಗಡೆ ಬರ್ತಾರೆ. ಸೊ ಅದು ಇನ್ನೊಂದು ಮೇನ್ ಅಟ್ರಾಕ್ಷನ್. ಇಲ್ಲಿ ಹೈ ಎಲಿವೇಶನ್ ಇದೆ. ಮೇಲೆ ಹೋದಾಗ ಸ್ವಲ್ಪ ಜಾಸ್ತಿ ನೀರ್ ಕುಡಿಯೋದು ಎಲ್ಲ ಮಾಡ್ಬೇಕು. ನೋಡಿ ಎಷ್ಟು ಮೇಲೆ ಬರ್ತಾ ಇದೀವಿ. ಮೇಲ್ಗಡೆ ರೀಚ್ ಆದ ಕೂಡಲೇ ಅಲ್ಲಿ ಕೆಳಗಡೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಮೇಲ್ಗಡೆ ಹೋದ ಕೂಡಲೇ ಡಿಹೈಡ್ರೇಷನ್ ಆಗೋ ಚಾನ್ಸ್ ಎಲ್ಲ ಇರುತ್ತೆ, ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಕುಡಿಬೇಕಲ್ಲಿ ಹೋದ್ಮೇಲೆ ಅಂತ. ಸೊ ನೀರ್ ಬಾಟ್ಲ್ ಎಲ್ಲ ತಂದಿದೀವಿ. ಮೇಲೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಆಮೇಲೆ ಬರುದು. ನೀನ್ ಕಾಣ್ತಾನೆ ಇಲ್ಲ. ಬಂತು ಬಂತು. ನಿಂತ್ಕೊ ನಿಂತ್ಕೊ. I think. We can open the window. ಓಪನ್ ಅಲ್ಲ, ಅವ್ರು ಹೇಳಿದ್ದು ಇಫ್ ಯು ವಾಂಟ್ ಕ್ಲೋಸ್ ದ ವಿಂಡೋ ಅಂತ. ಈ ಕಡೆ ಎಲ್ಲ ಸ್ನೋ ಬಿದ್ದಿತ್ತು ಆಲ್ರೆಡಿ ಸ್ನೋ ಬಿದ್ಬಿಟ್ಟಿದೆ ನೋಡಿ. ದಿಸ್ ಇಸ್ ಲೈಕ್ ಅನ್ಯೂಶುವಲ್. 2 weeks ಮುಂಚೆ ಒಂದು ತುಂಬಾ ಸ್ನೋ ಬಂದು ಮತ್ತೆ ಸ್ಟಾಪ್ ಆಯ್ತು. ಆಮೇಲೆ ನವೆಂಬರ್ ಅಲ್ಲಿ ಇನ್ನೂ ಬರುತ್ತೆ. ಆಕ್ಚುಲಿ ಡಿಸೆಂಬರ್ ಆದ್ಮೇಲೆ ಅಲ್ವಾ ಸ್ನೋ ಫಾಲ್ ಆಗೋದಿಲ್ಲ. ಇಲ್ಲಿ ನವೆಂಬರ್ ಸ್ಟಾರ್ಟ್ ಆಗ ಒಂದೊಂದ್ಸಲ ಡಿಪೆಂಡ್ಸ್. ಸ್ಯಾಂಡ್ ಅಲ್ವೋ, ಸ್ಯಾನ್ ಫ್ರಾನ್ಸಿಸ್ಕೋ. San Francisco. ಯಾ ಪೀಕ್ ಎಲ್ಲಿ ನಿಂದು ಮನುಷ್ಯ? ಅವನ ಹೆಸರೇನು? ವೇರ್ ಇಸ್ ಯುವರ್ ಫ್ಲಾಗ್ ಸ್ಟ್ಯಾಂಡ್?
ಆಯಿತು ಪೀಕ್ ಎಲ್ಲ ನೋಡಿ, ಇವಾಗ ವಾಪಸ್ ಕೆಳಗಡೆ ಹೋಗೋಣ. ಇಲ್ಲೇ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಫಸ್ಟ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದೋ, ಬಟ್ ಅದು ಬಂದಾಗಿತ್ತು. ಸೊ ಬೇರೆ ಯಾವುದೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇಲ್ಲಿ ತಿನ್ನೋಕ್ಕೆ. ಎಷ್ಟೊತ್ತಾಗುತ್ತೆ ಮನೆ ರೀಚ್ ಆಗಕ್ಕೆ ಸ್ವೀಟು? 7:30 ಆಗುತ್ತೆ. 7:30 ಆಗುತ್ತೆ ಮನೆ ರೀಚ್ ಆಗೋ ಅಷ್ಟರಲ್ಲಿ. ಇರೋ ಏನು ಮಾಡ್ತಿದ್ದಿ ಪುಟ್ಟ? ರೆಸ್ಟೋರೆಂಟಲ್ಲಿ ಇವ್ರಿಗೇನೋ ಬರೆಯೋಕೆ ಕೊಟ್ಬಿಟ್ಟಿದ್ದಾರೆ. ಸೊ ಮನೆ ಹೋಗೋವರೆಗೆ ಆಕ್ಯುಪೈಡ್. Crossword and many more games. ಕ್ರಾಸ್ವರ್ಡ್ ಆ್ಯಂಡ್ ಗೇಮ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಆಮೇಲೆ ಮತ್ತೆ ಸಿಗೋಣ. ಬಾಯ್ ಕಿಡ್ಸ್, ಬಾಯ್ ಮಾಡಿ. ಆನ್ ದ ವೇ ಬ್ಯಾಕ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಒಂದು 40-45 ನಿಮಿಷ ಡಿಲೇ ತೋರಿಸ್ತಾ ಇದೆ. ಸೊ ಒಂದು ಅಂತ್ಯಾಕ್ಷರಿ ಆಡೋಣ ಇವಾಗ. ವಾಟ್ ಇಸ್ ಮೈ ಲೆಟರ್ ಚಿಕ್ಕಿ? ವಿ ಏನು? ಏ ಹೋಗ, ಹಂಗೆಲ್ಲ ನಾನು ಒಂದೇ. ನೀನು ಯಾವ್ದು ಕೊಟ್ಟಿದ್ಬಿಟ್ಟು ಅವಾಗ ಲೆಟರ್? ಓ ಯಾ 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 ಈ ಈ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಾ ಚಿಂಕ್ಲಿ. You didn't know? No, surprise. No, surprise. ಏನನ್ನ? It's a commercial. ಚಿಕ್ಕಿ ಆ ಥರ ಏನು ಸಾಂಗ್ ಇಲ್ಲ, ನೀನು ಸುಮ್ಮನೆ ನನ್ನ Sangvi. As if that's a song. Sangvi is a song. V. So V's in My it. letter is V. ವಂದನೆ ನೂರು ವಂದನೆ ಕೋಟಿ ವಂದನೆ. ಹಂಗೊಂದು ಸಾಂಗ್ ಇದೆ ನಿಜವಾಗ್ಲು. ಯಾವ್ದು ಹೆಸರು ಜಪ ಮಾಡ್ತೀವಿ? ಚಿಂಕ್ಲಿ ನಿಂಗೆ ನಾ ಮತ್ತೆ ನಾ. Again? Yeah, again na. Oh. Na. How come the light came back on again? Popsy. ನಾನ್ ಯಾರು? ಹಾ ಕಾಣ್ತಾ ಇದೆ. ಅವಾಗಲೇ ಕೊಡ್ಬೇಕು ತಾನೆ ಈ ಥರ ಲೈಟ್. ನಂಗೆ ನಾ ಇಂದ ನಂಗೆ ಮತ್ತೆ ಏನಾಡ್ಲಿ ನಾದಲ್ಲಿ. ನैनो में सपनों में सजना पे दिल आ गया, वो सजना पे दिल आ गया. या चिंकली या. Yeah, breakfast of Tiffany's and bottles of bubbles. ಏನದು? Bulls. ಸಾ ಚಿಕ್ಕಿ ಸಾ. Sangvi. ಇವಳೆ ಸಾಂಗ್ಲಿ. You could have sang something else. ಸಾಂಗ್ವಿನ ನೀನ್ ಮತ್ತೆ. Silly Sangvi. It's E again. ವಾಯಿಂದ ಹೇಳಿಲ್ಲ. ವಾ ಹೇಳ ಒಂದು ಸಾಂಗ್ ಹೇಳ್ಕೊಡ ನಂಗೆ. ಲೂಸ್ ಅಂತ ಸಾಂಗ್ ಇದೆ. ನೋ ಯು ಲಾಸ್ಟ್ ದ ಅಂತಾಕ್ಷರಿ ಕಾಂಪಿಟಿಷನ್. ಈ ವಾದಿಂದ ಒಂದು ಸಾಂಗ್ ಹೇಳ್ಕೊಡ. ನಂಗೆ ಗೊತ್ತಿಲ್ಲ. ಚಿಂಕ್ಲಿ. ವಾದ ಕರೋ ನಹಿ छोड़ोगे तुम मेरा साथ. गुड कीप गोइंग. जहाँ तुम हो वहाँ मैं भी हूँ. Who? हाँ ಸಾಂಗ್ ಎಲ್ಲಿ? You're gonna
ಕೆಳಗಡೆ ಹೆಂಗ್ ತಿಕ್ತಾ ಇದೆಯಾ